Excel Techno School, ಗುರುವಾಯನಕೆರೆ, ವೇಣೂರು. Admission open now. ದ್ವೇಷ ಭಾಷಣದ ಬಿಲ್ ಏನಿದೆ ವಿಧಾನಸಭೆಯಲ್ಲಿ ಅದು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ರೆ, ಮಾನ ಮರ್ಯಾದೆ ಇದ್ದಿದ್ರೆ ಬಿಲ್ ಅನ್ನ ಮಂಡಿಸುವಂತದ್ದು, ಅದಕ್ಕೆ ಚರ್ಚೆಗೆ ಅವಕಾಶ ಕೊಡುವಂತದ್ದು ಅದು ಕಾನೂನಾತ್ಮಕ. ಯಾವುದೇ ಬಿಲ್ ಅಂದ್ರೆ ಅದು ಕಾನೂನಾಗೋದು. ಯಾವುದೇ ಕಾನೂನು ಆಗ್ಬೇಕಾದ್ರೆ ಜನರ ಮೇಲೆ ಅದು ಪರಿಣಾಮ ಏನಾಗುತ್ತೆ ಇದೆಲ್ಲ ಚರ್ಚೆ ಆಗಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅದಕ್ಕೆ ಪ್ರಾವಿಷನ್ ಜಾಸ್ತಿ ಕೊಟ್ಟಿದ್ದಾರೆ. ವಿಧಾನಸಭೆ ಇರೋದು ಗಲಾಟೆ ಮಾಡೋದು ಅಥವಾ ಬೇರೆ ಚರ್ಚೆ ಅಲ್ಲ. ವಿಧಾನಸಭೆ ಇರೋದು ಪ್ರಮುಖವಾಗಿ ಬಿಲ್ ಮಾಡೋದಕ್ಕೆ. ಆ ಬಿಲ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ಈ ಯಾವುದು ವಾಕ್ ಸ್ವಾತಂತ್ರ್ಯ, ದ್ವೇಷ ಭಾಷಣದ ಬಿಲ್ ಏನಿದೆ ಚರ್ಚೆ ಮಾಡಕ್ಕೆ ಅವಕಾಶ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಪೋಸಿಷನ್ ಲೀಡರ್ ಆಗಿ. ಆಗ್ಲೇ ಹೌದು ಎನ್ನುವರು ಹೌದು ಎನ್ನಿ ಅಂತ ಹೇಳ್ಬಿಟ್ಟು ಯಾಕೆ ಭಯ ಇವ್ರಿಗೆ? ಚರ್ಚೆ ಆದರೆ ಇದರಲ್ಲಿರೋ ಉಳುಕುಗಳೇನಿದೆ, ಇದು ಜನರಿಗೆ ಯಾವ ರೀತಿ ದ್ರೋಹ ಬೈತಾ ಇದ್ದಾರೆ ಇದು ಗೊತ್ತಾಗ್ತೈತೆ ಅಂತ ಹೇಳಿ ಅದನ್ನ ಮುಚ್ಚಿಡುವಂತ ಕೆಲಸವನ್ನ ಮಾಡಿದ್ರು. ಬಿಲ್ಲನ್ನ ತರಾತುರಿಯಲ್ಲಿ ಪಾಸ್ ಮಾಡಿದ್ರು. ಇದು ಸ್ಪೀಕರ್ ಅವರ ನಡೆನೂ ಕೂಡ ನಮಗೆಲ್ಲ ಬೇಸರ ತಂದಿದೆ. ಮಾಡಬಾರ್ದಾಗಿ ಸಣ್ಣ ಪುಟ್ಟ ಗಲಾಟೆ ಆಗೋದು ವಿಧಾನಸಭೆಯಲ್ಲಿ ಸಾಮಾನ್ಯ. ಅದು ಒಂದ್ ನಿಮಿಷ ಅದನ್ನ ಕರೆದು ಮಾತಾಡಿದ್ರೆ ಅಲ್ಲಿಗೆ ಮುಗ್ದೋಯ್ತು. ಬಟ್ ನಮ್ಮಲ್ಲಿ 15 ಜನ ಈ ಬಿಲ್ ಬಗ್ಗೆ ಮಾತಾಡೋರು ಇದ್ರು. ಅದಕ್ಕೆ ಬೆಳಕು ಚೆಲ್ಲಿ ಸರ್ಕಾರಕ್ಕೆ ಸದನ ಸಮಿತಿಗೆ ಒಪ್ಪಿಸಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ರಿ ಪಾರ್ಟಿಯಲ್ಲಿ. ಆದ್ರೆ ಏಕಾಏಕಿ ಬಿಲ್ಲನ್ನ ಪಾಸ್ ಮಾಡಿರುವಂತದ್ದು ಒಳ್ಳೇದಲ್ಲ. ಈಗ ಗವರ್ನರ್ಗೆ ಹೋಗಿದೆ. ಸೋಮವಾರ ಬೆಳಗ್ಗೆ ನಾನು ಮತ್ತು ರಾಜ್ಯದ ಅಧ್ಯಕ್ಷರು ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ ಇತರ ಮುಖಂಡರುಗಳೆಲ್ಲರೂ ಕೂಡ ಗವರ್ನರ್ ಅನ್ನ ಭೇಟಿ ಮಾಡಿ ಆ ಬಿಲ್ಗೆ ಯಾವುದೇ ಕಾರಣಕ್ಕೂ ಸಹಿ ಆಗಬೇಡಿ, ಇದು ಜನರ ದ್ರೋಹ ಮಾಡುವಂತ ಬಿಲ್ಲು, ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂಥದ್ದು, ಮಾಧ್ಯಮವನ್ನ ಹದ್ದುಬಸ್ತಲ್ಲಿ ಇಟ್ಕೊಳ್ಳುವಂಥದ್ದು, ಮಾಧ್ಯಮವನ್ನ ಕತ್ತಿಸ್ಕೋಂತ ಒಂದು ಪ್ರಯತ್ನ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಅಂತಂದು ಕಾಂಗ್ರೆಸ್ ಅವರು ಮಾಡಿದ್ರು. ಅದೇ ಚಾಳಿ, ಅದೇನೋ ಹೇಳ್ತಾರೆ, ಅದೇನೋ ಅಕ್ಕನ ಚಾಳಿ, ಅದೇನೋ ಮನೆ ಮಂದಿಗೆಲ್ಲ ಮನೆ ಮಂದಿಗೆಲ್ಲ ಅಂತ ಅದಲ್ಲ, ಹಂಗೆ ಅವ್ರ ಚಾಳಿನೇ ಹಂಗೆ. ವಾಕ್ ಸ್ವಾತಂತ್ರ್ಯ ಕಸಿಬೇಕು, ಮಾಧ್ಯಮದ ಮೇಲೆ ಏರಬೇಕು, ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಿಜೇಂದ್ರ ಅವರು ಎಲ್ಲರೂ ಕೂಡ ನಾವು ಸೋಮವಾರ ಹೋಗ್ತಾ ಇದ್ರಿ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ನಾನೇ ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಸೊ ಸೋಮವಾರ ಹೋಗಿ ಗವರ್ನರ್ಗೆ ಬಹಳ ಇದರಿಂದ ಆಗುವಂತ ಅನಾಹುತಗಳನ್ನ ಗವರ್ನರ್ಗೆ ವಿವರಿಸ್ತೀರಿ. ಯಾಕಂದ್ರೆ ಅವರೇ ರಾಜ್ಯದ ಮೊದಲ ಪ್ರಜೆ, ಅವರೇ ಹೆಡ್. ಅದಕ್ಕೆ ಅವ್ರಿಗೆ ನಮ್ಮ ಅಹವಾಲು ಇಲ್ಲಿ ನಾವು ಹೇಳಕ್ ಅಹವಾಲೇ ಬಿಡ್ಲಿಲ್ಲ. ಅದಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ. ನಾವು ಗವರ್ನರ್ಗೆ ಹೋಗಿ ಆಗಿರುವಂತ ತಪ್ಪನ್ನ ಸರಿ ಮಾಡಿ ಅಂತ ಹೇಳಿ ನಾವು ಗವರ್ನರ್ ಅವರಿಗೆ ವಿನಂತಿಯನ್ನ ಮಾಡ್ತೀವಿ. ಆದ್ರೆ ಒಳ ಮೀಸಲಾತಿಯ ಮಸೂದೆ ಏನಿದೆ ಅದನ್ನ ವಾಪಸ್ ಕಳಿಸ್ತಾರೆ ಸ್ಪಷ್ಟೀಕರಣಕ್ಕೋಸ್ಕರ. ಯಾಕಂದ್ರೆ ಈಗಾಗಲೇ ಮಸೂದೆ ಮಂಡನೆಯಾಗಿ ರಾಜ್ಯಪಾಲರು ಒಪ್ಪಿಗೆ ಸಿಕ್ಬಿಟ್ಟಿದ್ರೆ ಒಂದಷ್ಟು ನೇಮಕಾತಿಗಳಾಗೋ ಗೊಂದಲಗಳು ಪರಿಹಾರ ಆಗ್ತದೆ. ನೋಡಿ, ಗವರ್ನರ್ ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ. ಏನೇ ಕಾನೂನು ಆಗ್ಬೇಕಾದ್ರೂ ತಪ್ಪು ಸರಿಗಳನ್ನ ಚರ್ಚೆ ಮಾಡಬೇಕು. ಅದು ಪ್ರಜಾಪ್ರಭುತ್ವ. ದಟ್ ಈಸ್ ಡೆಮಾಕ್ರಸಿ. ದಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮಾಕ್ರಸಿ. ಆ ದೃಷ್ಟಿಯಿಂದ ಮಾಡಿದ್ದಾರೆ. ಅದೇನು ಪ್ರಶ್ನೆ, ಅದೇನು ಉದ್ಭವ ಆಗಲ್ಲ. ಮೀಸಲಾತಿಯದು ಕೂಡ ಕಾನೂನಾತ್ಮಕವಾಗಿ ಏನ್ ಸರಿ ಇದೆ ನೋಡಿ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ. ಸರ್, ಕೇರಳದಲ್ಲಿ ಒಂದು ಹೊಸ ಮಸೂದೆಯನ್ನು ತರಲಾಗಿದೆ. ಮಲಯಾಳಂ ಅನ್ನ ಪ್ರಥಮ ಭಾಷೆಯಾಗಿ ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ಕಲಿಸಬೇಕು ಅನ್ನುವಂತ. ಇದೆಲ್ಲ ಒಂದ್ ಕಡೆ ಗಡಿಭಾಗದ ಜಿಲ್ಲೆಗಳಲ್ಲಿ ಕನ್ನಡ ಕಲಿತಿರುವಂತಹ ಶಾಲೆಗಳ ಮೇಲೆ ಒತ್ತಡ ಹೇರಬೇಕಾಗುತ್ತೆ. ಮತ್ತು ಅಲ್ಲಿ ಮಲಯಾಳಂ ಅನ್ನ ಮೊದಲ ಭಾಷೆಯಾಗಿ ಮಾಡಿದ್ರೆ ಕನ್ನಡ ಎಲ್ಲ ಒಂದ್ ಕಡೆ ಸತ್ತೋಗುತ್ತೆ ಅನ್ನುವಂತ ಆತಂಕ ಇರುವಂತ. ಇದು ಸಿದ್ದರಾಮಯ್ಯನವರ ಬ್ರದರ್ಸ್ ಮಾಡಿರುವಂತದ್ದು. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಬ್ರದರ್ಸ್. ಯಾಕಂದ್ರೆ ಕೇರಳ ಅದು ಯಾವುದೋ INDA ಅಲ್ಲ, INDA ಅವರ ಪಾರ್ಟ್ನರ್, ಅಂದ್ರೆ ಕ್ಲೋಸ್ ಪಾರ್ಟ್ನರ್ಸ್, ಫ್ರೆಂಡ್ಸ್, ಕ್ಲೋಸೆಸ್ಟ್. ಆ ಕ್ಲೋಸೆಸ್ಟ್ ಅವ್ರಿಗೆ ಮೊದಲೇ ಇವ್ರ ಹತ್ರ ಮಾತಾಡಿರ್ತಾರೆ. ಇವರು ನಾನು ಒದ್ದಂಗ್ ಮಾಡ್ತೀನಿ, ನೀನ್ ಹತ್ತಂಗ್ ಮಾಡು ಅಂತ ಅಷ್ಟೇ. ಇದು ಏನ್ ಬೇರೆ ಏನು ಇಲ್ಲ. ಯಾಕಂದ್ರೆ INDA ಪಾರ್ಟ್ನರ್ಸ್ ಅಂದ್ರೆ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಮಾತುಕತೆ ಇರ್ತದೆ, ಸೌಹಾರ್ದತೆ ಇರ್ತದೆ. ಇವಾಗ ನಮ್ದಿಲ್ವಾ, ನಮ್ದು JDS ಇರ್ತದೆ, ನಮ್ದು ನಿತೀಶ್ ಕುಮಾರ್ ಪಾರ್ಟಿ ಇದೆ. ಏನೇ ಮಾಡ್ಬೇಕಾದ್ರೂ ತೀರ್ಮಾನ ಆಗುತ್ತೆ.
ಇದರಲ್ಲಿ ಇದು ಏಕಾಏಕಿ ತೀರ್ಮಾನ ಮಾಡವ್ರೆ ಅಂದ್ರೆ ಇದರಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೈವಾಡ ಪಕ್ಕ ಇದೆ. ಇವ್ರ ಬ್ರದರ್ಸು ಅವರೆಲ್ಲ ಚರ್ಚೆ ಮಾಡಿ ನಾವು ಸುಮ್ಮನೆ ಕನ್ನಡ ಕನ್ನಡ ಅಂತೀರಿ, ನೀವು ಮಲಯಾಳಿ ಅನ್ನಿ, ಅಲ್ಲಿ ಮ್ಯಾಚ್ ಮಾಡ್ಬಿಡೋಣ ಇಬ್ರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿರೋದು. ಹಂಗಿದ್ದಿದ್ರೆ ಆಕ್ಷನ್ ತಗೊಂಡ್ಲಿ ಸಿದ್ದರಾಮಯ್ಯನವರು. ಕಾರವಾಗಿ ಪತ್ರ ಬರೆದಿದ್ದಾರೆ ಪಿಣರಾಯಿ ವಿಜಯನ್ಗೆ. ಅದೇ ಹೇಳ್ದಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅದು. ಕಾರ ಅಂದ್ರೆ ಆಗಲ್ಲ. ಅವ್ರು ಹೆಂಗ್ ಹೇಳಿದ್ರು ಹಂಗೆ ಹೇಳಿದ್ರ. ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದ್ರು, ಸಿದ್ದರಾಮಯ್ಯ ಬುಲ್ಡೋಜರ್ ಅಂತ ಹೇಳಿದ್ರ, ಕೇರಳ ಸರ್ಕಾರನ ಬುಲ್ಡೋಜರ್ ಅಂತ ಹೇಳಿದ್ರ, ಯಾಕೆ ಹೇಳಿಲ್ಲ? ಸ್ಟ್ರಾಂಗ್ ಖಾರ ಅಲ್ಲ, ಉಪ್ಪು ಖಾರ ಎರಡು ಸೇರ್ಸ್ ಹಾಕ್ಬೇಕು, ಅವಾಗೇ ಅವ್ರು ಭಯ ಬೀಳೋದು. ಹೇಳಿ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯನವರು ಕೇರಳ ಸರ್ಕಾರವನ್ನ. ಹೇಳಲ್ಲ. ಎಲ್ಲ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್. ಇದು ಕನ್ನಡಕ್ಕೆ ದ್ರೋಹ ಬಗ್ದಂತ ಸರ್ಕಾರ. ಮೊನ್ನೆನೆ ಹೋಗಿದ್ರಲ್ಲಪ್ಪ, ಅಲ್ಲೇ ಅವ್ರ ಜೊತೆ ವೇದಿಕೆ ಮೇಲೆ ಕೈ ಕುಲ್ಕಿ ಪುಷ್ಪ ಕೊಟ್ಟು ಆಲಿಂಗನ ಎಲ್ಲ ಮಾಡಿದ್ರಲ್ಲ, ಅವಾಗ ಕೇಳ್ಬೇಕಾಯ್ತು. ಈಗ ಬರ್ಬೇಕಾದ್ರೆ ಪೂರ್ವ ತಯಾರಿ ಆಗಿರ್ತದೆ, ಅಲ್ಲಿ ಹೇಳ್ಬೇಕಾಯ್ತು. ಏನೂ ಇಲ್ಲ. ಯಾವ್ದಾವ್ದಕ್ಕೂ ಕೇಂದ್ರ ಸರ್ಕಾರ ಅನ್ಯಾಯ, ಕೇಂದ್ರ ಸರ್ಕಾರ ಅನ್ಯಾಯ, ಮೋದಿ ಅನ್ಯಾಯ ಅಂತಾರಲ್ಲ. ನಿಮ್ ಪಾರ್ಟ್ನರ್ಗಳು ಮಾಡ್ತಾವ್ರಲ್ಲ ಬ್ರದರ್ಸ್, ಅದನ್ನ ಯಾಕೆ ಅನ್ಯಾಯ ಅಂತ ಹೇಳಲ್ಲ? ಇದು ಸಿದ್ದರಾಮಯ್ಯನವರ ದ್ವಿಮುಖ ನೀತಿ. ಇದು ಒಳ್ಳೇದಲ್ಲ, ಕನ್ನಡಕ್ಕೆ ಮಾರಕ. ಸಿದ್ದರಾಮಯ್ಯನವರು ಕನ್ನಡಕ್ಕೆ ಮಾರಕ ತರುವಂತ ಕೆಲಸವನ್ನ ಮಾಡಿದರೆ ಇದಕ್ಕೆ ಪ್ರೊಟೆಸ್ಟ್ ಯಾವ ರೀತಿ ಇರಬೇಕು ಅಂದ್ರೆ ಬೆಚ್ಚ ಬೀಳ್ಬೇಕು ಕೇರಳದವರು. ಆ ರೀತಿಯ ಪ್ರೊಟೆಸ್ಟ್ ಆದ್ರೆ ಜನಕ್ಕೆ ನಂಬಿಕೆ ಬರ್ತದೆ. ಇಲ್ಲ ಅಂದ್ರೆ ನೀವು ಇನ್ವಾಲ್ವ್ ಅಂತ ನಾವು ತಿಳ್ಕೊತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.